ಹಾಸನದಲ್ಲಿ ಒಂದು ದುರ್ಘಟನೆ ನಡೆದು ಹೋಗಿದೆ. ಎಟಿಎಂಗೆ ಹಾಕಬೇಕಾಗಿದ್ದಂತ ಒಂದು 3,40,00,000 ಹಣ ನಾಪತ್ತೆಯಾಗೋಗಿದೆ. ಸಿಎಂಎಸ್ ಸಿಬ್ಬಂದಿ ಮೇಲೆ ಈಗ ಅನುಮಾನ ದುಪ್ಪಟ್ಟಾಗ್ತಾ ಇದೆ. ಎಟಿಎಂಗೆ ಹಾಕಬೇಕಿದ್ದ 3,40,28,000 ಹಣ ನಾಪತ್ತೆಯಾಗಿದೆ. ಎಟಿಎಂಗೆ ಹಣ ತುಂಬುವ ಸಂಸ್ಥೆಯ ಸಿಬ್ಬಂದಿಯಿಂದಲೇ ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಇದೆ. ಸಿಎಂಎಸ್ ಸಿಬ್ಬಂದಿಯಿಂದಲೇ ಭಾರಿ ಗೋಲ್ಮಾಲ್ ನಡೆದಿರೋ ಆರೋಪ ಇದೆ. ಸಿಬ್ಬಂದಿಯಾದ ಬಿಎಲ್ ನಂದೀಶ್ ಮತ್ತು ಎಂಪಿ ಸುಧಾಕರ್ ವಿರುದ್ಧ ಆರೋಪ ಕೇಳಿ ಬಂದಿರೋದು. ಸಿಎಂಎಸ್ ಹಾಸನ ಬ್ರಾಂಚ್ ಮ್ಯಾನೇಜರ್ ರಾಜು ಅನ್ನೋರೀಗ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ರಾಜು ಅವರ ದೂರನ್ನು ಆಧರಿಸಿ ಹಾಸನ ಬಡಾವಣೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಫೆಬ್ರವರಿ 18 ಮತ್ತು 19ರಂದು ಆಡಿಟ್ ಮಾಡಿದಾಗ ಈ ಅಕ್ರಮ ಬೆಳಕಿಗೆ ಬಂದಿದೆ. ಹಾಸನದ ವಿವಿಧ ಬ್ಯಾಂಕ್ಗಳ ಎಟಿಎಂಗೆ ಹಣ ಹಾಕದೆ ಅಕ್ರಮ ಎಸಗಿರೋದು ಬೆಳಕಿಗೆ ಬಂದಿದೆ. ಒಟ್ಟು 18 ಎಟಿಎಂಗಳಿಗೆ ಹಣ ಹಾಕಬೇಕಾಗಿತ್ತು. ಆದರೆ ಹಾಕಬೇಕಾಗಿದ್ದಂಥ ಹಣ ದುರ್ಬಳಕೆ ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ಹಣ ಹಾಕಿದ್ದಾಗಿ ರಸೀದಿ ಪಡೆದು ವಂಚನೆ ಮಾಡಿರೋ ಆರೋಪ ಇದು. ಹಾಸನ ವ್ಯಾಪ್ತಿಯ 11 ಕೆನರಾ ಬ್ಯಾಂಕ್ ಎಟಿಎಂ, 3 SBI ಎಟಿಎಂಗಳು, ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂಗೆ ಹಣ ಹಾಕದೆ ಸಿಎಂಎಸ್ ಸಿಬ್ಬಂದಿನೇ ವಂಚನೆ ಮಾಡಿರುವಂತಹ ಆರೋಪ ಈಗ ಕೇಳಿಬಂದಿದೆ. ಸೊ ಇಬ್ಬರು ಸಿಬ್ಬಂದಿ ವಿರುದ್ಧ ಸಿಎಂಎಸ್ ಹಾಸನ ಬ್ರಾಂಚ್ನ ಮ್ಯಾನೇಜರ್ ರಾಜು ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಹಳಷ್ಟು ಕಡೆ ನೋಡ್ಬೋದು, ಬೆಂಗಳೂರಿನಲ್ಲೂ ನೋಡ್ಬೋದು ನಾವು. ಮದರ್ ಡೇರಿ ಹತ್ರ ಈ ಮದರ್ ಡೇರಿ ಸರ್ಕಲ್ನಲ್ಲಿ ಹಾಡ ಹಗಲೇ ಎಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಲಪಟಾಯಿಸಿದ್ರು, ಅದರಲ್ಲಿ ಪೊಲೀಸ್ ಕೂಡ ಭಾಗಿಯಾಗಿದ್ರು ಮತ್ತು ಸಿಎಂಎಸ್ ಸಿಬ್ಬಂದಿ ಕೂಡ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗಿತ್ತು. ಸೊ ಐ ಥಿಂಕ್ ತುಂಬ ಕೇರ್ಫುಲ್ ಆಗಿ ಇದನ್ನು ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಚಿನ್, ಎಟಿಎಂಗೆ ಹಾಕಬೇಕಾಗಿದ್ದಂತಹ ಸುಮಾರು 3,40,28,000 ಹಣವನ್ನು ನಾಪತ್ತೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿಎಂಎಸ್ ವಾಹನ ಸಿಬ್ಬಂದಿ ಮೇಲೆ ಈಗ ಅನುಮಾನಗಳು ದುಪ್ಪಟ್ಟಾಗ್ತಾ ಇದೆ. ಸಚಿನ್, ಖಂಡಿತ ಸಿಂಧೂರ, ಇತ್ತೀಚಿನ ದಿನಗಳಲ್ಲಿ ಯಾರನ್ನ ನಂಬೋದು ಅನ್ನೋ ಒಂದು ಯಕ್ಷ ಪ್ರಶ್ನೆ ಕಾಡ್ತಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳೇ ಈ ರೀತಿ ಮಾಡಿದ್ರು. ಅಂದ್ರೆ ಸಿಎಂಎಸ್ ನ ಅಧಿಕಾರಿಗಳು ಏನು ಎಟಿಎಂಗೆ ಹಣವನ್ನ ತುಂಬುವಂತಹ ಅಧಿಕಾರಿಗಳು ಈಗ ಇಂತಹ ಒಂದು ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. 18 ಮತ್ತು 19ನೇ ತಾರೀಕು 2 ದಿನದ ಒಂದು ಆಡಿಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಕೃತ್ಯ ಬೆಳಕಿಗೆ ಬಂದಿರತಕ್ಕಂಥ ಸುಮಾರು 3,40,28,000 ಹಣವನ್ನ ಏನು ಗೋಲ್ಮಾಲ್ ಮಾಡಿರ್ತಕ್ಕಂಥದ್ದು. ಎಟಿಎಂಗೆ ಇಂತಿಷ್ಟು ಹಣವನ್ನ ಹಾಕ್ಬೇಕು ಅಂತ ಇರುತ್ತೆ, ಆದ್ರೆ ಎಟಿಎಂಗೆ ಸ್ವಲ್ಪ ಹಣವನ್ನ ಹಾಕಿ ಇನ್ನ ಸ್ವಲ್ಪ ಹಣವನ್ನ ಇವರ ಬಳಿನೇ ಇಳಿಸ್ಕೊಳ್ತಾ ಇದ್ರು. ಹೀಗಾಗಿ ಆ ಹಣವನ್ನ ಹಾಕಿದಂತ ಸ್ಲಿಪ್ ಅನ್ನು ಕೂಡ ಫೇಕ್ ರೀತಿಯಲ್ಲಿ ಪಡೆದು ವಂಚಿಸ್ತಾ ಇದ್ರು. ಇದರಿಂದ ಅನುಮಾನ ಏನು ಆಡಿಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಏನೋ ಒಂದು ಡೌಟ್ ಬಂತು, ಇಲ್ಲೆಲ್ಲೋ ಹಣ ಮಿಸ್ಸಿಂಗ್ ಆಗಿದೆ ಅಂತ ಹೇಳಿ ಡೌಟ್ ಬಂದ ಸಂದರ್ಭದಲ್ಲಿ ರಾಜು ಅವರು, ಸಿಎಂಎಸ್ ಹಾಸನ ಬ್ರಾಂಚ್ ನ ಮ್ಯಾನೇಜರ್ ರಾಜು ಅವರು ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಬ್ಬರು ಸಿಬ್ಬಂದಿಗಳ ಮೇಲೆ ಆರೋಪ ಕೇಳಿ ಬರ್ತಿರ್ತಕ್ಕಂಥದ್ದು. ನಂದೀಶ್ ಮತ್ತೆ ಸುಧಾಕರ್ ಏನಿದ್ದಾರೆ ಅವರ ಇಬ್ಬರ ವಿರುದ್ಧ ಈಗಾಗಲೇ ಏನು ಈ ಒಂದು ಆರೋಪ ಕೇಳಿ ಬರ್ತದೆ. ಹೀಗಾಗಿ ಅವ್ರನ್ನ ತನಿಖೆನ ಮಾಡ್ಬೇಕು, ಏನು ಮಿಸ್ಸಿಂಗ್ ಆದಂತ ಹಣವನ್ನ ಮತ್ತೆ ರೀಫಿಲ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಮ್ಯಾನೇಜರ್ ಕೂಡ ಕಂಪ್ಲೇಂಟ್ ನಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು. ಸುಮಾರು ಹಾಸನ ವ್ಯಾಪ್ತಿಯಲ್ಲಿ 11 ಕೆನರಾ ಬ್ಯಾಂಕು, 3 SBI ಮತ್ತೆ 1 ಬ್ಯಾಂಕ್ ಆಫ್ ಬರೋಡಾ ಎಟಿಎಂಗೆ ಈ ಒಂದು ಹಣವನ್ನ ತುಂಬಬೇಕಾಯ್ತು. ಆದ್ರೆ ಎಲ್ಲದರಲ್ಲೂ ಕೂಡ ಮೋಸ ಮಾಡಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಸಿಂಧೂರ, ಆಲ್ ರೈಟ್ ಸಚಿನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.